ಬಿ ಜೆ ಪಿಗರು ಅದರಲ್ಲೂ ಮೋದಿ ಮತ್ತು ಶಾರ್ ಅವರಂತೂ ಪ್ಲ್ಯಾನ್ ಮಾಡೋದ್ರಲ್ಲಿ ಎಲೆಕ್ಷನ್ ಗೆಲ್ಲೋದ್ರಲ್ಲಿ ಭಾಳ ಮಾಹಿರ್ ಅದಾರ. ಅವ್ರನ್ನ ಸೋಲಿಸೋದಪ್ಪ ಅಂತಂದ್ರೆ ಚಲೋ ಕಡ್ಡಿ ಜೋಡಿ ಕುಸ್ತಿ ಹಿಡ್ದಂಗೆ ಅಂತ ಅಂದಂಗ. ಯಾಕಂದ್ರೆ ಅಷ್ಟು ಮೈ ತುಂಬ ಕೂದಲು ಅವರು ಏನು ಹೊರದ್ರು ಮಾಡಿ ಏನೂ ಆಗುವಂಥ ಪರಿಸ್ಥಿತಿ ಇವತ್ತಿಲ್ಲ. ಆದರೆ ನಿಧಾನಕ್ಕೆ ಇಲ್ಲೂ ಜನ ಜಾಗೃತ ಆಗ್ತಾಯಿದ್ದಾರೆ. ಅದಕ್ಕೆ ಸಾಕ್ಷಿನ ಈಗ ನಿಮ್ಗೆ ಹೇಳಿಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ ಮಕ್ಕಳಲ್ಲೇ ಅಂದರೆ ವಿದ್ಯಾರ್ಥಿಗಳಲ್ಲೇ ಮತ್ತು ನಿರುದ್ಯೋಗಿಗಳಲ್ಲಿ ಅಸಮಾಧಾನ ಸ್ಫೋಟ ಆಗೋ ಹಂತಕ್ಕೆ ಬಂದಿರ್ತದೆ. ನಾಳೆ ಆರಕ್ಕೆ ಏನಾಗ್ತದೆ ಗೊತ್ತಿಲ್ಲ, ಬಟ್ ಅದು ಇದ್ದಿದ್ದೇನು ಸುಳ್ಳಲ್ಲ. ಆ ಒಂದು ಕ್ರಾಂತಿ ಅವರು ಮಾಡ್ಬೋದು. ಅದೇನೂ ಇರಲಿ, ಕರ್ನಾಟಕದಲ್ಲಿ ಮಾತ್ರ ಹಿರಿಯರಾದಂತಹ ಕೆ ಎಚ್ ಮುನಿಯಪ್ಪನವರು, ರಾಮಲಿಂಗಾರೆಡ್ಡಿಯವರು, ಮನದೊಳಗೆ ನಮ್ಮ ಸತೀಶ್ ಅವರು, ಮನದೊಳಗೆ ಅವರು ಏನು ವಿಚಾರ ಮಾಡ್ತಾ ಇದ್ದಾರೆ ಏನು ಮಾಡೋಣ ಅಂತೇಳಿ. ಅವರು ಇವರು ಹಾಗೆ ಹೇಳಿದ್ರಪ್ಪ ಅಂದ್ರೆ ಮತ್ತಷ್ಟು ಗದ್ದು ಹಿಡಿತದೆ. ಇಲ್ಲ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕ್ವಿಕ್ಕಾಗಿ ಈ ಒಂದು ಆರಂಭದ ಅಶಾಂತಿಯನ್ನು ಒಂದು ಸ್ಫೋಟನ್ನು ತಡೆಯೋದ್ರ ಅಲ್ಲಿ ಯಶಸ್ವಿ ಆಗಬೇಕಾಗ್ಯದ ಹೈಕಮಾಂಡ್ ಜೊತೆಗೂಡಿ. ಮತ್ತೇನೋ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ರಾಹುಲ್ ಗಾಂಧಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರ ಜೊತೆಗೆ ಆ ಇಬ್ಬರು ಕೆ ಸಿ ವೇಣುಗೋಪಾಲ ಮತ್ತು ಸುರ್ಜೇವಾಲಾ ಬರ್ತಾ ಇದ್ದಾರೆ ಸುದ್ದಿಗಳಿದ್ದಾವೆ. ಮತ್ತು ಇವರೆಲ್ಲ ಸಮಾಧಾನ ಮಾಡಿರಿ. ಯಾಕಂದ್ರೆ ಹಿರಿಯರು ಸಹಿತ ಅವು ತಿಳ್ಕೊಬೇಕಾಗಿದ್ದು ಪಕ್ಷ ಉಳಿಬೇಕು, ಪಕ್ಷದ ನೀವೇನು ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯದ. ಮತ್ತು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ನನಗೆ ಕೆಂಪು ಸೀರೆ ಕೊಡಲಿಲ್ಲ ಅಥವಾ ಕೆಂಪು ಅಂಗಿ ಕೊಡಲಿಲ್ಲ, ಬಿಳಿ ಅಂಗಿ ಕೊಡಲಿಲ್ಲ ಅನ್ನೋಂಗೆ ಸಣ್ಣ ಮಕ್ಕಳಂಗೆ ಜಗಳಾಡೋದು ಇವ್ರಿಗೆ ಶೋಭೆ ತರ್ತದಲ್ಲ ಅನ್ನುವಂಥ ಮಾತು. ಜೊತೆಗೆ ಇನ್ನು ಡಿ ಕೆ ಶಿವಕುಮಾರ್ ಮುಂದೆ ಭಾಳ ಜವಾಬ್ದಾರಿ ಇದೆ. ಮೊದಲು ಇವ್ರನ್ನ ಮನವೊಲಿಸುವಂಥ ಕೆಲಸ ಕ್ವಿಕ್ ಆಗಬೇಕು, ಲೇಟ್ ಇಲ್ಲ. ಲೇಟ್ ಆದಷ್ಟು ಹೊಡೆದು ಬೀಳ್ತದೆ. 2 ವರ್ಷದ ಮತ್ತು ಕಡಿಮೆ ಆಗ್ತಾ ಹೊರಟದ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟಂಥ ವಿಷಯ ಏನೂ ಆಗಲಿ. ಒಟ್ಟಲ್ಲಿ ಈಗ ಮೊದಲು ಸ್ಫೋಟ ಆಗಿದ್ದು ನಮ್ಮ ರಾಮಲಿಂಗಾರೆಡ್ಡಿಯವರು, ಅದಕ್ಕೆ ಮೊದಲ ಒಳಗೆ ಕುದಿತಾ ಇರೋದು ನಮ್ಮ ಸತೀಶ್ ಅವರು. ಇನ್ನೊಂದು ಮೂರನೇದಾಗಿ ಈಗ ಕೆ ಎಚ್ ಮುನಿಯಪ್ಪನವರು ಧಡಲದ ನಾನು ಈಗ ಒಂದು ಬಾಂಬ್ ಹಾಕ್ಕೊಂಡಪ್ಪ ವಿಚಾರ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು. ಬಟ್ ಡಿ ಕೆ ಶಿವಕುಮಾರ್ ಅವರು ಇವರನ್ನ ಜೊತೆಗೆ ರಾಹುಲ್ ಗಾಂಧಿ ಅವ್ರನ್ನ ಜೊತೆಗೂಡಿಸ್ಕೊಂಡು, ಸಿದ್ದರಾಮಯ್ಯ ಜೊತೆಗೂಡಿಸ್ಕೊಂಡು ಈ ಎದ್ದಂಥ ಜ್ವಾಲೆಯನ್ನು ಅಥವಾ ಎದ್ದಂಥ ಬುಗಿಲೆದ್ದಂಥ ಸ್ಫೋಟವನ್ನು ಶಮನ ಮಾಡ್ಬೋದಾ, ನೋಡು ಏನಾಗ್ಬೋದು ಅಂತೇಳಿ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಚಿತ್ರನಾಮಿದು ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.